ಅಣ್ಣ, ನೀನು ನನ್ನ ಜೊತೆಯಲ್ಲಿ ಬಾ. ನಿನಗೆ ಗೊತ್ತಾ, ನಾನು ನೀನಿಲ್ಲದೆ ಎಲ್ಲಿಗೂ ಹೋಗುವುದಿಲ್ಲ. ಅಂದಹಾಗೆ ನಿನಗೆ ನೆನಪಿದೆಯಾ, ಖುಷ್ಬೂಳನ್ನು ಪ್ರಪೋಸ್ ಮಾಡುವಾಗ ನೀನು ನನ್ನೊಂದಿಗೆ ಇದ್ದೆ. ಹಾಗಾಗಿ ಇಂದು ನಾನು ಅವಳೊಂದಿಗೆ ಸುತ್ತಾಡಲು ಹೋಗುತ್ತಿದ್ದೇನೆ. ನೀನು ನನ್ನ ಜೊತೆ ಬರಬೇಕು. ಒಟ್ಟಿಗೆ ಹೋಗೋಣ ಅಂತ ಅಭಿಷೇಕ್ ಹೇಳಿದನು. ಅಂದು ಅಭಿಷೇಕ್ ತನ್ನ ಗೆಳತಿ ಖುಷ್ಬೂ ಜೊತೆ ರಾಜಗಿರಿಗೆ ಭೇಟಿ ನೀಡಲು ಯೋಜಿಸಿದ್ದ. ಅಂದಹಾಗೆ ಪ್ಲಾನ್ ಮಾಡುವ ಸಮಯದಿಂದಲೂ ಅಭಿಷೇಕ್ ನನ್ನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆಂದು ಒತ್ತಾಯಿಸುತ್ತಿದ್ದ. ಆದರೆ ನಾನು ಯಾವಾಗಲೂ ಈ ಹುಡುಗಿಯರ ಗಾಸಿಪ್ ವಲಯದಿಂದ ದೂರವಿರಲು ಬಯಸುತ್ತೇನೆ. ನನ್ನ ಕೆಲಸ, ಓದು ಎಲ್ಲವನ್ನು ಬಿಟ್ಟು ಈ ಹುಡುಗಿಯರ ಬೆನ್ನ ಹಿಂದೆ ಸಮಯ ಕಳೆಯುವ ಮನಸ್ಸಿರಲಿಲ್ಲ. ಆದರೆ ನನ್ನ ಸ್ನೇಹಿತ ಅಥವಾ ನನ್ನ ರೂಮ್ಮೇಟ್ ಅಭಿಷೇಕ್ ಮೊದಲಿನಿಂದಲೂ ಈ ಹುಡುಗಿಯರ ಬಗ್ಗೆ ತುಂಬ ಆಸಕ್ತಿ ಹೊಂದಿದ್ದನು. ನಾವಿಬ್ಬರು ಬಾಲ್ಯದ ಗೆಳೆಯರು. ನಾವಿಬ್ಬರು ನರ್ಸರಿಯಿಂದ ಪದವಿಯವರೆಗೂ ಒಂದೇ ಕಾಲೇಜು ಮತ್ತು ಒಂದೇ ಶಾಲೆಯಲ್ಲಿ ಓದಿದ್ದೆವು. ಇಂದು ನಾವು ಒಂದೇ ಕೋಣೆಯಲ್ಲಿ ಕುಳಿತು ಒಟ್ಟಿಗೆ ಇದ್ದು ಸ್ಪರ್ಧೆಗೆ ತಯಾರಿ ನಡೆಸುತ್ತಿದ್ದೆವು. ಈ ಸ್ಪರ್ಧೆಯ ತರಬೇತಿಯ ಸಮಯದಲ್ಲಿ ಅಭಿಷೇಕ್ ಖುಷ್ಬೂಳನ್ನು ಭೇಟಿಯಾದನು. ಖುಷ್ಬೂ ಎಂಬ ಹೆಸರು ಎಷ್ಟು ಸೊಗಸಾಗಿದೆಯೋ ಅವಳ ಮುಖವೂ ಅಷ್ಟೇ ಸುಂದರವಾಗಿತ್ತು. ಅವಳು ಇತರ ಹುಡುಗಿಯರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದಳು. ಅವಳ ಆಲೋಚನೆಗಳು, ನಡವಳಿಕೆಯು ಸಂಪೂರ್ಣವಾಗಿ ಪರಿಪೂರ್ಣವಾಗಿತ್ತು. ಅವಳು ಓದು ಮತ್ತು ಬರವಣಿಗೆಯಲ್ಲೂ ಒಳ್ಳೆಯ ಹುಡುಗಿಯಾಗಿದ್ದಳು. ಬಹುಶಃ ಅಭಿಷೇಕ್ ಅವಳನ್ನು ಇಷ್ಟಪಡಲು ಇದೇ ಕಾರಣವಾಗಿರಬಹುದು. ಇಲ್ಲದಿದ್ದರೆ ನನಗೆ ಅಭಿಷೇಕ್ ಬಾಲ್ಯದಿಂದಲೂ ತಿಳಿದಿದೆ. ಅವನು ಎಂದಿಗೂ ಹುಡುಗಿಯರ ಬಗ್ಗೆ ಆಸಕ್ತಿ ತೋರಿಸುತ್ತಿರಲಿಲ್ಲ. ನಾನು ಖುಷ್ಬೂ ಅವರನ್ನು ಇಷ್ಟಪಡಲು ಪ್ರಾರಂಭಿಸಿದೆ ಎಂದು ಅಭಿಷೇಕ್ ಹೇಳಿದಾಗ ಮೊಹಬ್ಬತ್ತೇನ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರು ಹೇಳಿದ ಉಪದೇಶವನ್ನು ನೀಡುವ ಮೂಲಕ ಅವನ ಧೈರ್ಯವನ್ನು ಮಜ್ನುವಾಗಿ ಪರಿವರ್ತಿಸಿದೆ. ಅವಳಿಗೆ ಲವ್ ಲೆಟರ್ ಕೊಟ್ಟಾಗಲೂ, ಅಂದರೆ ಪ್ರಪೋಸ್ ಮಾಡಿದಾಗಲೂ ನಾನು ಜೊತೆಗಿದ್ದೆ. ಇಲ್ಲದಿದ್ದರೆ ಈ ಮೂರ್ಖ ಪ್ರೇಮ ಪತ್ರ ಏನು, ನೋಟ್ಸ್ ಬುಕ್ ಅನ್ನು ಸಹ ಎಂದಿಗೂ ವಿನಿಮಯ ಮಾಡಿಕೊಳ್ಳುವುದಿಲ್ಲ. ಸರಿ, ಈ ವಿಷಯವು ತುಂಬ ಹಳೆಯದಾಗಿದೆ. ಆ ದಿನ ನಾನು ಮಲಗಿದ್ದಾಗ ಅವನು ನನ್ನನ್ನು ತನ್ನ ಗೆಳತಿ ಖುಷ್ಬೂಳೊಂದಿಗೆ ರಾಜಗಿರಿಗೆ ಬೆಟ್ಟಗಳಿಗೆ ಕರೆದೊಯ್ಯಲು ಬಯಸಿದನು. ಅಭಿಷೇಕ್ ನನ್ನ ಆತ್ಮೀಯ ಮತ್ತು ನಿಜವಾದ ಬಾಲ್ಯದ ಗೆಳೆಯ. ಆದುದರಿಂದಲೇ ನಾನು ಬಯಸಿದರೂ ಅವನನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅಂದು ನಾನು ಅಭಿಷೇಕ್ ಜೊತೆ ರಾಜಗಿರಿಗೆ ಪ್ರವಾಸಕ್ಕೆ ಹೋಗಲು ಒಪ್ಪಿಕೊಂಡೆ. ಅವನು ಬಸ್ ಹತ್ತುವಾಗ ನೀನು ನನ್ನೊಂದಿಗೆ ಬರುತ್ತಿರುವುದು ತುಂಬ ಸಂತೋಷವಾಗಿದೆ ಎಂದು ಹೇಳಿದನು. ಬಸ್ಸಿನಲ್ಲಿ ನಾನು, ಅಭಿಷೇಕ್ ಮತ್ತು ಅಭಿಷೇಕ್ ಗೆಳತಿ ಖುಷ್ಬೂ ಬಸ್ಸಿನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದೆವು. ನನ್ನ ಪಕ್ಕದಲ್ಲಿ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಕುಳಿತಿದ್ದರು. ಅವರ ಹೆಸರು ಪವನ್ ಸಿಂಗ್. ಅವರು ತಮ್ಮ ಮೊಬೈಲ್ನಲ್ಲಿ ಹಾಡೊಂದನ್ನು ಪ್ಲೇ ಮಾಡುತ್ತಿದ್ದರು. ನಾವು ಕುಳಿತ ನಂತರ ಬಹುಶಃ ಈ ಅಂಕಲ್ ಫೋನ್ನ ವಾಲ್ಯೂಮ್ ಕಡಿಮೆ ಮಾಡಿ ಹಾಡು ಕೇಳಲು ಪ್ರಾರಂಭಿಸುತ್ತಾರೆ ಎಂದು ನಾವು ಭಾವಿಸಿದ್ದೆವು. ಆದರೆ ಅಂಥದ್ದೇನೂ ಆಗಲಿಲ್ಲ. ನಾವೆಲ್ಲ ಕುಳಿತುಕೊಂಡ ನಂತರ ಒಂದು ಹಾಡು ಮುಗಿದ ನಂತರ ಇನ್ನೊಂದು ಹಾಡನ್ನು ಪ್ಲೇ ಮಾಡುತ್ತಿದ್ದರು. ಈ ಹಾಡುಗಳ ಸಂಗೀತದ ನಡುವೆ ಅಭಿಷೇಕ್ ಮತ್ತು ಅವನ ಗೆಳತಿ ಖುಷ್ಬೂ ತಮ್ಮ ಮಾತುಗಳನ್ನು ಶುರು ಮಾಡಿದರು. ಇಬ್ಬರೂ ತುಂಬ ಸಂತೋಷದಿಂದ ಕಾಣುತ್ತಿದ್ದರು. ಈ ವೇಳೆ ಇಬ್ಬರ ಮುಖದಲ್ಲಿನ ನಗು DSLR ಕ್ಯಾಮರಾದಲ್ಲಿ ಸರಿಯಾಗುತ್ತಿತ್ತು. ಇವರಿಬ್ಬರ ನಗುವಿನ ನಡುವೆ ನಾನು ಕಬಾಬ್ನಲ್ಲಿರೋ ಮೂಳೆಗಳಂತೆ ಕಾಣುತ್ತಿದ್ದೆ. ನಾನು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಅವರಿಬ್ಬರು ನನಗೆ ಮಾತನಾಡಲು ಯಾವುದೇ ಅವಕಾಶವನ್ನು ನೀಡಲಿಲ್ಲ. ಒಬ್ಬ ಹುಡುಗ ತನ್ನ ಗೆಳತಿಯೊಂದಿಗೆ ಕುಳಿತಿರುವಾಗ ಅಥವಾ ಒಬ್ಬ ಹುಡುಗ ಹುಡುಗಿಯ ಜೊತೆಯಲ್ಲಿ ಕುಳಿತಿರುವಾಗ ಅವರ ನಡುವೆ ಮಾತನಾಡುವ ಅವಶ್ಯಕತೆ ಯಾವ ವ್ಯಕ್ತಿಗೂ ಇರುವುದಿಲ್ಲವೆಂದು ನಾನು ಭಾವಿಸುತ್ತೇನೆ. ಪ್ರೇಮಿಗಳ ನಡುವೆ ಲೌಕಿಕ ವಿಷಯಗಳಿಗೆ ಸಂಬಂಧವೇ ಇರುವುದಿಲ್ಲ. ರೂಮ್ ಬಿಟ್ಟು ಬಸ್ ಹತ್ತುವವರೆಗೂ ಅಭಿಷೇಕ್ ಜೊತೆಯಲ್ಲಿದ್ದ. ಆದರೆ ಖುಷ್ಬೂ ಬಂದ ನಂತರ ಎಲ್ಲೋ ದೂರದ ಅಪರಿಚಿತ ವ್ಯಕ್ತಿಯಾಗಿ ಬಿಟ್ಟಿದ್ದ. ಇಬ್ಬರೂ ತಮ್ಮಲ್ಲೇ ಮಾತನಾಡಿಕೊಂಡು ನಗುತ್ತಿದ್ದರು ಮತ್ತು ನಾನು ಮೂರ್ಖನಂತೆ ಕೆಲವೊಮ್ಮೆ ನನ್ನಷ್ಟಕ್ಕೆ ನಗುತ್ತಿದ್ದೆ. ಇವರಿಬ್ಬರ ಸಂಭಾಷಣೆಯಲ್ಲಿ ನಾನು ಮಧ್ಯ ಪ್ರವೇಶಿಸಲು ಇಷ್ಟವಿರಲಿಲ್ಲ. ನಾನು ನಿಧಾನವಾಗಿ ಆ ಅಂಕಲ್ ಕೇಳಿಸಿಕೊಳ್ಳುತ್ತಿದ್ದ ಹಾಡುಗಳ ಸಂಗೀತಕ್ಕೆ ತಲೆದೂಗಲು ಪ್ರಾರಂಭಿಸಿದೆ. ನಾನು ಆನಂದಿಸುತ್ತಿದ್ದೆ. ಸ್ವಲ್ಪ ಸಮಯದಲ್ಲೇ ನಾವು ರಾಜಗಿರಿ ಬಸ್ ನಿಲ್ದಾಣವನ್ನು ತಲುಪಿದೆವು. ನಮ್ಮ ದಾರಿಗಳು ಮುಗಿದಿದ್ದವು. ಬಸ್ ನಿಲ್ದಾಣದಲ್ಲಿ ಕಾರು ನಿಂತಿತು. ಆದರೆ ಅಭಿಷೇಕ್ ಖುಷ್ಬೂ ಜೊತೆ ಮಾತುಕತೆ ಇನ್ನೂ ಮುಗಿದಿರಲಿಲ್ಲ. ಬದಲಿಗೆ ಅದು ಅಸಂಖ್ಯಾತ ಚಲಿಸುವ ನದಿಗಳ ಪ್ರವಾಹದಂತೆ ಹರಿಯುತ್ತಿತ್ತು. ನಾವು ಮೂವರ ಜೊತೆ ನನ್ನ ಹಿಂದೆ ಆ ಅಂಕಲ್ ಕೂಡ ಮೊಬೈಲ್ ಹಿಡಿದು ಬಸ್ಸಿನಿಂದ ಇಳಿದರು. ಅವರು ಬಟ್ಟೆಯ ಚೀಲವನ್ನು ಹೊತ್ತೊಯ್ಯುತ್ತಿದ್ದರು. ಅದರಲ್ಲಿ 2 ಉದ್ದದ ಸೌತೆಕಾಯಿಗಳನ್ನು ಇರಿಸಲಾಗಿತ್ತು. ಅದರ ಉದ್ದ 1 ರಿಂದ 2 ಅಡಿ ಉದ್ದವಿದ್ದ ಕಾರಣ ಸೌತೆಕಾಯಿ ಬಟ್ಟೆಯ ಚೀಲದ ಅರ್ಧ ಭಾಗ ಹೊರಗೆ ಕಾಣಿಸುತ್ತಿತ್ತು. ಅವರು ಅವರ ದಾರಿಯಲ್ಲಿ ಹೋದರು ಮತ್ತು ನಾವು ನಮ್ಮ ದಾರಿಯಲ್ಲಿ ಹೋದೆವು. ನೀವು ರಾಜಗಿರಿಗೆ ಹೋಗಿ ಅಲ್ಲಿ ಕುದುರೆ ಗಾಡಿಯಲ್ಲಿ ಸವಾರಿ ಮಾಡದಿದ್ದರೆ ರಾಜಗಿರಿಗೆ ನಿಮ್ಮ ಪ್ರಯಾಣವು ವ್ಯರ್ಥವೆಂದು ಅನಿಸುತ್ತದೆ. ನಾವು ಕೂಡ ಆ ಕುದುರೆ ಗಾಡಿಗಳಿಗಾಗಿ ಕಾಯತೊಡಗಿದೆವು. ಆ ಕ್ಷಣವೇ ಖುಷ್ಬೂ ತನ್ನ ಮೊಬೈಲ್ ತೆಗೆದು ನಂಬರನ್ನು ಡಯಲ್ ಮಾಡಿದಳು. ಅಭಿಷೇಕ್ ನನಗೆ ಮೊದಲೇ ಹೇಳಿದ್ದರು, ರಾಜಗಿರಿಯಲ್ಲಿ ನಾವು ಮೂವರಲ್ಲ,
4 ಜನ ಒಟ್ಟಿಗೆ ರಾಜಗಿರಿಯ ಪರ್ವತಗಳಿಗೆ ಭೇಟಿ ನೀಡುತ್ತೇವೆ ಎಂದು. ಖುಷ್ಬು ತನ್ನ ಸ್ನೇಹಿತೆ ನೇಹಾ ರಾಜಗಿರಿಯ ಯಾವುದೋ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದಳು ಎಂದು ಹೇಳಿದಳು. ಅವಳು ರಾಜಗಿರಿಯ ಇಂದಿರಾ ಇಂಟರ್ನ್ಯಾಷನಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಓದುತ್ತಿದ್ದಳು. ನೇಹಾ, ನೀನು ಎಲ್ಲಿದ್ದೀಯಾ? ನಾವು ರಾಜಗಿರಿಯ ಬಸ್ ನಿಲ್ದಾಣದಲ್ಲಿ ನಿಂತಿದ್ದೇವೆ ಎಂದು ಖುಷ್ಬು ಫೋನ್ನಲ್ಲಿ ನೇಹಾಗೆ ಹೇಳಿದಳು. ನಾನು ಕೂಡ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದೇನೆ. ಸರಿ, ನಾನು ನಿಮ್ಮನ್ನು ನೋಡಿದೆ. ನೀನು ಅಲ್ಲಿಯೇ ಇರು, ನಾನು ಕೇವಲ 30 ಸೆಕೆಂಡುಗಳಲ್ಲಿ ನಿಮ್ಮ ಬಳಿ ಬರುತ್ತೇನೆ ಎನ್ನುವ ಧ್ವನಿ ಫೋನ್ನ ಇನ್ನೊಂದು ಬದಿಯಿಂದ ಕೇಳಿಸಿತು. ಕರೆ ಸಂಪರ್ಕ ಕಡಿತಗೊಂಡ ಕೆಲವು ಸೆಕೆಂಡುಗಳ ನಂತರ ನೇಹಾ ತನ್ನ ಕೈಗಳಿಂದ ಸನ್ನೆ ಮಾಡುತ್ತಾ ಬರುತ್ತಿರುವುದು ಕಾಣಿಸಿತು. ಹಳದಿ ಬಣ್ಣದ ಟಾಪು, ಸ್ಕೈ ಕಲರ್ ಶಗ್, ಆಂಕರ್ ಲೆಂತ್ ಜೀನ್ಸ್ ಮತ್ತು ಸನ್ ಗ್ಲಾಸ್ ಅನ್ನು ಅವಳ ಕಣ್ಣುಗಳಿಗೆ ಧರಿಸಿದ್ದಳು. ಅವಳ ನಯವಾದ ಕೆನ್ನೆಗಳ ಮೇಲೆ ಪ್ರತಿಬಿಂಬಿಸುವ ಸೂರ್ಯನ ಮಧ್ಯಮ ಕಿರಣಗಳು ಅದನ್ನು ವರ್ಣರಂಜಿತ ಕಾಮನ ಬಿಲ್ಲಿನಂತೆ ಭಾಸವಾಗಿಸುತ್ತಿದ್ದವು. ಅಲ್ಲಿದ್ದ ಗಾಳಿಯು ಅವಳ ಗುಲಾಬಿ ತುಟಿಗಳನ್ನು ಸ್ಪರ್ಶಿಸಿ ಸಂತೋಷದಿಂದ ಎಲೆಗಳೊಂದಿಗೆ ನೃತ್ಯ ಮಾಡುವಂತಿತ್ತು. ನೇಹಾ ನನ್ನ ಮುಂದೆ ಬಂದು ನಿಂತಳು ಮತ್ತು ಅವಳ ಅಮಲೇರಿದ ಕಣ್ಣುಗಳು ನನ್ನನ್ನು ಭೇಟಿಯಾದವು. ನನಗೆ ಹುಡುಗಿಯರ ಬಗ್ಗೆ ಹೆಚ್ಚು ಆಸಕ್ತಿ ಇರಲಿಲ್ಲ, ಆದರೆ ಅವಳನ್ನು ನೋಡಿದ ನಂತರ ನನ್ನ ಹೃದಯದಲ್ಲಿ ಏನೋ ಒಂದು ಥರ ಅನ್ನಿಸುತ್ತಿತ್ತು. ಆದರೆ ಅದು ಪ್ರೀತಿಯಾಗಿರಲಿಲ್ಲ, ಇದನ್ನು ನಾನು ಖಚಿತವಾಗಿ ಹೇಳಬಲ್ಲೆ. ಅಲ್ಲಿಂದ ಟಾಂಗಾ ಗಾಡಿಯನ್ನು ಹತ್ತಿ ರಾಜಗಿರಿಯ ಬ್ರಹ್ಮಕುಂಡದ ಬಳಿ ತಲುಪಿದೆವು. ಅಲ್ಲಿ ಬಿಸಿ ನೀರಿನ ಕೊಳದಲ್ಲಿ ಸ್ನಾನ ಮಾಡಿ ನಂತರ ಪರ್ವತಗಳ ದರ್ಶನಕ್ಕೆ ಹೊರಟೆವು. ರಾಜಗಿರಿಯ ಪರ್ವತಗಳಿಂದ ಬೀಸುತ್ತಿದ್ದ ಗಾಳಿ ಮನಸ್ಸನ್ನು ರೋಮಾಂಚನಗೊಳಿಸುತ್ತಿತ್ತು. ಅಭಿಷೇಕ್ ತನ್ನ ಗೆಳತಿ ಖುಷ್ಬು ಜೊತೆ ಬ್ಯುಸಿಯಾಗಿದ್ದನು. ಕೆಲವೊಮ್ಮೆ ಖುಷ್ಬು ಜೊತೆ ಸೆಲ್ಫಿ ತೆಗೆಸಿಕೊಳ್ಳುತ್ತಿದ್ದನು. ಕೆಲವೊಮ್ಮೆ ಅವಳ ಕೈ ಹಿಡಿದು ಮುಂದೆ ನಡೆಯುತ್ತಿದ್ದನು. ಕೆಲವೊಮ್ಮೆ ಅವಳ ತಲೆಗೂದಲನ್ನು ಮುದ್ದಿಸುತ್ತಿದ್ದನು ಮತ್ತು ಕೆಲವೊಮ್ಮೆ ಯಾವುದೋ ಏಕಾಂತ ಸ್ಥಳದಲ್ಲಿ ಇದ್ದ ಮರದ ನೆರಳಿನಲ್ಲಿ ಅವಳ ತುಟಿಗಳಿಗೆ ಮುತ್ತಿಡುತ್ತಿದ್ದನು. ಆದರೆ ಇದೆಲ್ಲದರ ನಡುವೆ ನೇಹಾ ಮತ್ತು ನಾನು ಏಕಾಂಗಿಯಾಗಿದ್ದೆವು. ನಾನು ಸ್ವಲ್ಪ ನಾಚಿಕೆ ಸ್ವಭಾವದವನಾಗಿದ್ದೆ. ಇದರಿಂದಾಗಿ ನಾನು ಯಾವುದೇ ಹುಡುಗಿಯ ಜೊತೆ ಬೇಗನೆ ಬೆರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನೇಹಾ ತುಂಬ ಫ್ರಾಂಕ್ ಆಗಿದ್ದಳು. ಯಾರೊಂದಿಗಾದರೂ ಬೇಗ ಬೆರೆಯುತ್ತಾಳೆ ಮತ್ತು ಅವಳ ಹರಟೆಯಲ್ಲಿ ಅವಳು ಎಲ್ಲರನ್ನೂ ಹಿಂದಿಕ್ಕುತ್ತಿದ್ದಳು. ನಾವು 4 ಪರ್ವತದ ಅತಿ ಎತ್ತರದ ಶಿಖರದ ಬಳಿ ತಲುಪಿದ್ದೆವು. ಹೆಚ್ಚು ಸೂರ್ಯನ ಬೆಳಕು ಇರಲಿಲ್ಲ, ಆದರೆ ವೇಗವಾಗಿ ಪರ್ವತವನ್ನು ಹತ್ತಿದ ಕಾರಣ ನಾವು ಬೆವರುತ್ತಿದ್ದೆವು ಮತ್ತು ನನಗೂ ಬಾಯಾರಿಕೆಯಾಗುತ್ತಿತ್ತು. ನಾನು ನನ್ನ ಕುತ್ತಿಗೆಯನ್ನು ಇನ್ನೊಂದು ಕಡೆ ತಿರುಗಿಸಿ ನೋಡಿದಾಗ ಬೆಟ್ಟದ ಮೇಲೆ ಒಂದು ಚಿಕ್ಕ ಗುಡಿಸಲಿನಂತಿರುವ ಅಂಗಡಿ ಇತ್ತು. ಇದರಲ್ಲಿ ವ್ಯಕ್ತಿಯೊಬ್ಬ ಕೆಲವು ವಸ್ತುಗಳನ್ನು ಮಾರುತ್ತಿದ್ದನು. ನಾನು ಅವರ ಬಳಿಗೆ ಹೋಗಿ ತಿನ್ನಲು ಪಕೋಡ, ಚಟ್ನಿ ಮತ್ತು 4 ಬಿಸ್ಲೇರಿ ಬಾಟಲಿಗಳನ್ನು ತೆಗೆದುಕೊಂಡೆ. ಉಪಹಾರದ ನಂತರ ನಾವು ಪರ್ವತದ ಇನ್ನೊಂದು ಬದಿಗೆ ಹೋಗಲು ಶುರು ಮಾಡಿದೆವು. ಅಷ್ಟರಲ್ಲಿ ಅಲ್ಲಿ ಒಂದು ಸುಂದರವಾದ ವೇದಿಕೆ ಕಾಣಿಸಿತು. ಅದರ ಮೇಲೆ ನಾವೆಲ್ಲ ಕುಳಿತುಕೊಂಡು ಒಬ್ಬೊಬ್ಬರಾಗಿ ಫೋಟೋವನ್ನು ತೆಗೆಯತೊಡಗಿದೆವು. ಅವರೆಲ್ಲರ ಫೋನ್ಗಿಂತ ನನ್ನ ಫೋನ್ ಉತ್ತಮವಾದ ಕ್ಯಾಮರಾವನ್ನು ಹೊಂದಿತ್ತು. ನನ್ನ ಬಳಿ ಸ್ಯಾಮ್ಸಂಗ್ ಕ್ಯಾಮರಾ ಫೋನ್ ಇದ್ದ ಕಾರಣ ಕ್ಯಾಮರಾ ಕೂಡ ಚೆನ್ನಾಗಿತ್ತು. ಎಲ್ಲರ ಫೋಟೋ ತೆಗೆಯಲು ನನ್ನ ಮೊಬೈಲ್ ಅವರ ಆಯ್ಕೆಯಾಗಿತ್ತು. ಆಗ ನನಗೆ ಹೀಗೆ ಅನ್ನಿಸುತ್ತಿತ್ತು, ನನ್ನ ಜೀವನದಲ್ಲಿ ಇದೇ ಮೊದಲ ಸಲ ಉಪಯುಕ್ತವಾದ ವಸ್ತುವನ್ನು ಖರೀದಿಸಿದ್ದೆ. ಇಲ್ಲದಿದ್ದರೆ ನನ್ನ ತಾಯಿ ಯಾವಾಗಲೂ ನೀನು ನಂಬರ್ 1 ಮೂರ್ಖ ಎಂದು ಹೇಳುತ್ತಿದ್ದಳು. ನಿನಗೆ ಏನನ್ನೂ ಖರೀದಿಸಲು ತಿಳಿದಿಲ್ಲ ಎನ್ನುತ್ತಿದ್ದಳು. ರಾಜೀವ್, ನಿಮ್ಮ ಮೊಬೈಲ್ನಿಂದ ನನ್ನ ಫೋಟೋ ತೆಗೀರಿ ಪ್ಲೀಸ್ ಎಂದು ನೇಹಾ ನನಗೆ ಹೇಳಿದಳು. ಬಹಳ ಸಮಯದ ನಂತರ ನೇಹಾ ನನ್ನೊಂದಿಗೆ ಮೊದಲ ಬಾರಿಗೆ ಮಾತನಾಡಿದಳು. ನಾನು ಏನು ಉತ್ತರಿಸದೆ ನೇಹಾಳ ಫೋಟೋ ಕ್ಲಿಕ್ಕಿಸತೊಡಗಿದೆ. ನಾವು 200ಕ್ಕೂ ಹೆಚ್ಚು ಫೋಟೋಗಳನ್ನು ತೆಗೆದುಕೊಂಡಿದ್ದೆವು. ಪ್ರವಾಸ ಮುಗಿಸಿ ಸಂಜೆ ಒಟ್ಟಿಗೆ ತಿಂಡಿ ತಿಂದು ಮತ್ತೆ ಪಾಟ್ನಾಗೆ ಬಸ್ ಹತ್ತಲು ಹೊರಟೆವು. ಅಷ್ಟರಲ್ಲಿ ನೇಹಾ ನನಗೆ, ರಾಜೀವ್, ದಯವಿಟ್ಟು ನನ್ನ ಫೋಟೋ ಕಳುಹಿಸಿ ಎಂದಳು. ಸರಿ ಎಂದು ನಾನು ಹೇಳಿದೆ. ನನ್ನ ವಾಟ್ಸಪ್ ನಂಬರನ್ನು ಗಮನಿಸಿ ಎಂದು ನೇಹಾ ತನ್ನ ನಂಬರ್ ನೀಡುತ್ತಾ ಹೇಳಿದಳು. ಆ ವೇಳೆಯಲ್ಲಿ ನೇಹಾ ತನ್ನ ವಾಟ್ಸಪ್ ನಂಬರನ್ನು ನೀಡುತ್ತಿದ್ದಳು. ಆ ವೇಳೆ ಅಭಿಷೇಕ್ ಮತ್ತು ಖುಷ್ಬು ಇಬ್ಬರೂ ಇರಲಿಲ್ಲ. ಇಬ್ಬರು ಪಾಟ್ನಾಗೆ ಹೋಗುವ ಬಸ್ಸಿನ ಸಮಯವನ್ನು ಕೇಳುತ್ತಿದ್ದರು. ಕೊನೆಗೆ 3 ಹೋಗಿ ಬಸ್ಸಿನಲ್ಲಿ ಕುಳಿತೆವು. ಸುಮಾರು 20 ನಿಮಿಷಗಳ ನಂತರ ಅಲ್ಲಿಂದ ಪಾಟ್ನಾಗೆ ಹೊರಡಲಿತ್ತು. ಬಸ್ ಹತ್ತಿದ ನಂತರ ನೇಹಾ ನಮ್ಮನ್ನು ಬೀಳ್ಕೊಟ್ಟು ಅವಳ ಹಾಸ್ಟೆಲ್ಗೆ ಹೋದಳು ಮತ್ತು ನಾವು ಪಾಟ್ನಾಗೆ ಹೋದೆವು. ನಾನು ಮತ್ತೆ ಪಾಟ್ನಾಗೆ ಬಂದಿದ್ದೆ. ನಾನು ನನ್ನ ಕೋಣೆಗೆ ಬಂದು ನೇಹಾಗೆ ರಾಜಗಿರಿಯಲ್ಲಿ ತೆಗೆದ ಎಲ್ಲ ಫೋಟೋಗಳನ್ನು ವಾಟ್ಸಪ್ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ನೇಹಾ ಕೂಡ ನನಗೆ ಥ್ಯಾಂಕ್ಸ್ ಎಂದು ಹೇಳಿ ಉತ್ತರಿಸಿದಳು. ಅವಳ ಥ್ಯಾಂಕ್ಸ್ಗೆ ನಾನು ವೆಲ್ಕಮ್ ಎಂದು ಬರೆಯುವ ಮೂಲಕ ಉತ್ತರಿಸಿದೆ. ಅದರ ನಂತರ ನಾವೆಲ್ಲರೂ ನಮ್ಮ ಕೆಲಸದಲ್ಲಿ, ಅಂದರೆ ನಮ್ಮ ಅಧ್ಯಯನದಲ್ಲಿ ನಿರತರಾದೆವು. ನಂತರ ಸುಮಾರು 1 ವಾರದ ನಂತರ ನೇಹಾಳ ಮೆಸೇಜ್ ವಾಟ್ಸಪ್ನಲ್ಲಿ ಬಂದಿತ್ತು. ಹಾಯ್ ರಾಜೀವ್ ಎಂದು. ನೇಹಾಳ ಮೆಸೇಜ್ ನೋಡಿದ ನನಗೆ ತುಂಬ ಖುಷಿಯೇನೂ ಆಗಲಿಲ್ಲ. ಆದರೂ ನಾನು ಕೂಡ ಹಲೋ ಎಂದು ಬರೆದು ಕಳುಹಿಸಿದೆ. ನನ್ನ ಈ ಹಲೋ ಎಂಬ ಕಾರಣಕ್ಕೆ ನಮ್ಮಿಬ್ಬರ ನಡುವೆ ಮಾತುಕತೆ ಶುರುವಾಯಿತು.
ಮತ್ತು ಹೀಗೆ ಒಂದು ವಾರದ ನಂತರ ರಾಜಗಿರಿಯಲ್ಲಿ ಒಟ್ಟಿಗೆ ಸುತ್ತಾಡಿದ ನಂತರ ನಾವು ವಾಟ್ಸಪ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದ್ದೆವು. ಕೆಲವು ದಿನ ನಾವು ಸ್ನೇಹಿತರಂತೆ ಮಾಮೂಲಿಯಾಗಿ ಮಾತನಾಡುತ್ತಿದ್ದೆವು. ಆದರೆ ಕೆಲವು ದಿನಗಳ ನಂತರ ಅವಳು ತನ್ನ ಮನಸ್ಸಿನ ವೈಯಕ್ತಿಕ ವಿಷಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಿದಳು. ನಾನಂತೂ ಅವಳನ್ನು ಗೆಳೆಯನಿಗಿಂತ ಮಿಗಿಲಾಗಿ ಪರಿಗಣಿಸಲು ಶುರು ಮಾಡಿದ್ದೆ. ಆದರೆ ಆ ಸಮಯದಲ್ಲಿ ಅವಳ ಮೇಲೆ ಪ್ರೀತಿ ಮೂಡಿದೆ ಎಂದು ನನಗೆ ಅನ್ನಿಸಿರಲಿಲ್ಲ. ಈಗ ವಾಟ್ಸಪ್ ಸಂದೇಶಗಳ ಹೊರತಾಗಿ ನಾವು ಗಂಟೆಗಟ್ಟಲೆ ಕರೆ ಮಾಡಿ ಮಾತನಾಡಲು ಪ್ರಾರಂಭಿಸಿದ್ದೆವು. ಆದರೆ ಅಭಿಷೇಕ್ ಮತ್ತು ಖುಷ್ಬು ಅವರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ರಾಜಗಿರಿಯ ನಂತರ ನಾವಿಬ್ಬರು ವಾಟ್ಸಪ್ನಲ್ಲಿ ಚಾಟ್ ಮತ್ತು ಕರೆಗಳ ಮೂಲಕ ಪರಸ್ಪರ ಮಾತನಾಡಲು ಪ್ರಾರಂಭಿಸಿದ್ದೇವೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಅದೇ ರೀತಿ ನಾವಿಬ್ಬರು ಸುಮಾರು 1.5 ತಿಂಗಳು ಮಾತನಾಡಿದ್ದೆವು. ಇದ್ದಕ್ಕಿದ್ದಂತೆ ಒಂದು ದಿನ ಅವಳಿಂದ ಮೆಸೇಜ್ ಆಗಲಿ ಕಾಲ್ ಆಗಲಿ ಬರಲಿಲ್ಲ. ಆ ದಿನ ಅವಳು ನನಗೆ ವಿಶೇಷವಾದಳು ಎಂದು ನನಗೆ ಅನಿಸಿತು. ಅವಳ ಸಂದೇಶಗಳಿಲ್ಲದೆ ನನ್ನ ಮನಸ್ಸು ಚಡಪಡಿಸುತ್ತಿತ್ತು. ನಾನು ಅವಳೊಂದಿಗೆ ಮಾತನಾಡದೆ ಹತಾಶನಾಗಿದ್ದೆ. ನಾನು ಪದೇ ಪದೇ ನನ್ನ ಫೋನನ್ನು ಅನ್ಲಾಕ್ ಮಾಡುತ್ತಾ ವಾಟ್ಸಪ್ ಸಂದೇಶಗಳನ್ನು ನೋಡಲು ಪ್ರಯತ್ನಿಸುತ್ತಿದ್ದೆ. ಇಲ್ಲಿಂದ ಕರೆ ಮಾಡಿದಾಗ ಅವಳ ಫೋನ್ ಸ್ವಿಚ್ ಆಫ್ ಎಂದು ಹೇಳುತ್ತಿತ್ತು. ಆ ರಾತ್ರಿ ನಾನು ಊಟವನ್ನು ಸೇವಿಸಲಿಲ್ಲ. ಅಭಿಷೇಕ್ ನನ್ನನ್ನು ಕೇಳುತ್ತಲೇ ಇದ್ದ. ಅರೆ, ಇವತ್ತು ನಿನಗೆ ಏನಾಯಿತು, ಯಾಕೆ ಹೀಗೆ ದುಃಖಿಸುತ್ತಿರುವೆ ಎಂದು. ಆದರೆ ನೇಹಾ ಬಗ್ಗೆ ನಾನು ಅಭಿಷೇಕ್ ಬಳಿ ಏನನ್ನೂ ಹೇಳಲಿಲ್ಲ. ನಾನು ಹೀಗೆ ಮಾಡುತ್ತಾ ರಾತ್ರಿ ಕಳೆದೆ. ಬೆಳಿಗ್ಗೆ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋದ ತಕ್ಷಣ ನನ್ನ ವಾಟ್ಸಪ್ನಲ್ಲಿ ಮೆಸೇಜ್ ಬಂತು. ಈ ಸಂದೇಶ ನೇಹಾಳಿಂದ ಬಂದಿತ್ತು. ಸಂದೇಶವನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ಕಳೆದು ಹೋದ ನನ್ನ ಪ್ರೀತಿಯನ್ನು ನಾನು ಪುನಃ ಕಂಡುಕೊಂಡಂತೆ ತೋರುತ್ತಿತ್ತು. ಅದರ ನಂತರ ನಮ್ಮ ಮಾತುಕತೆ ಮತ್ತೆ ಪ್ರಾರಂಭವಾಯಿತು. ಆ ರಾತ್ರಿ ತನ್ನ ಮೊಬೈಲ್ ಫೋನನ್ನು ಸ್ನೇಹಿತೆಯ ಪಾರ್ಟಿಯಲ್ಲಿ ಬಿಟ್ಟಿದ್ದಾಗಿ ನೇಹಾ ಹೇಳಿದ್ದಳು. ಇದರಿಂದಾಗಿ ಮರುದಿನ ಅಲ್ಲಿಗೆ ಹೋಗಿ ಫೋನ್ ತರಬೇಕಾಯಿತು. ನಾನು ನೇಹಾಳೊಂದಿಗೆ ಮಾತನಾಡಲು ಆಗದೆ ನನ್ನ ದುಃಖ ನೋವುಗಳನ್ನೆಲ್ಲ ಹೇಳಿಕೊಂಡೆ. ನಾನು ನಿನ್ನೊಂದಿಗೆ ಮಾತನಾಡದ ಕಾರಣ ನಿನ್ನೆ ರಾತ್ರಿ ಊಟವನ್ನು ಮಾಡದೆ ರಾತ್ರಿ ಇಡೀ ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆ, ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಎಂದು ಹೇಳಿದೆ. ಮುಂದುವರಿಯುವುದು.